ನಿಮಗ್ ಮಾತಾಡಿ ತೋಲ್ ಸಂತೋಷ ಆಯ್ತಣ್ಣ. ನನಗೂ ಅಷ್ಟೇ ಸಂತೋಷ ಆಯ್ತು. ಬರ್ತೀನಿ ಬಿಡ್ರಣ ಯಾವಾಗಲ ಒಂದ್ಸಲ. ಬಿಲ್ಕುಲ್ ಅಣ್ಣ, ಒಂದ್ಸಲ ಬಂದು ಹೋದ್ರೆ ನಮ್ಗ್ ತೋಲ್ ಸಾರ್ಥಕ ಆದ ಗತಿ ಅದ ನಮ್ಮ ಊರಿಗೆ. ಏನಿಲ್ಲ ನಾನೇ ಬರ್ತೀನಿ ಸುಮ್ಗಿರಿ. ಫೋನ್ ಮಾಡ್ಕೊಂಡು ಒಂದ್ಸತಿ ಯಾವಾಗ್ಲಾರ ಮನೆಗೆ ಬರ್ತೀನಿ. ನಾನು ನಿಮ್ಮೆಲ್ಲರೂ ಗಿಲ್ಯಾಣ ಬಿಗ್ ಬಾಸ್ ಗಿಲ್ಯಾಣ ಅಂತ ಇಂದು ನನಗೆ ಕಾಲ್ ಮಾಡಿ ಮಾತಾಡಿದ್ರು. ಇದು ಸೆಕೆಂಡ್ ಟೈಮ್ ಅನ್ಕೊಳ್ತೀನಿ. ಫಸ್ಟ್ ಟೈಮು ಆಡಿಯೋ ಕಾಲ್ ಮಾಡಿದ್ರು, ಇವಾಗ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ. ಸೊ ನೋಡ್ಕೊಡ್ಬರ್ರಿ. ಹುಷಾರಿದ್ದಿಲ್ವಲ್ಲ ಅಣ್ಣ, ಅದಕ್ಕೆ ಕೇಳಿದೆ ಅಣ್ಣ. ಈಗ ಪರವಾಗಿಲ್ಲ ಕಣಪ್ಪ, ಈಗ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೆ, ಪರವಾಗಿಲ್ಲ ಈಗ. ಹೌದಾ ಅಣ್ಣ? ಮೀಟ್ ಆಗ್ಬೇಕು ಅಣ್ಣ ನಿಮ್ಗೆ ಒಂದಿನ. ನಾನು ಯಾವ್ದು ಬೀಜಾಪುರ ಅಲ್ವಾ ನಿಮ್ದು? ಬೀದರ್ ಅಣ್ಣ, ಬೀದರ್. ಬರ್ತಾ ಇರ್ತೀನಿ ಬಿಡ, ಪ್ರೋಗ್ರಾಮ್ಗಳು ಇರ್ತಾವಲ್ಲ ಅವಾಗ ಬರ್ತೀನಿ. ಹಂಗೆ ಮನೆಗೆ ಬರ್ತೀನಿ, ತಲೆ ಕೆಡ್ಸ್ಕೊಬೇಡ. ಇಲ್ಲ ಇದು ಯಾರು ಮಾತಾಡಿದ್ರೆ ಪೂರ ಎಂಟೈರ್ ನಮ್ಮ ಫ್ಯಾಮಿಲಿ ಜೊತೆ ಗಿಲ್ಯಾಣ ಮಾತಾಡ್ದ. ಸೊ ಇದು ನನಗಂತೂ ಬಹಳ ಖುಷಿ ಆಯ್ತು. ಸೊ ಇದು ಒಂದು ಪ್ರತಿಯೊಬ್ಬರ ಮಿಡಲ್ ಕ್ಲಾಸ್ ಹುಡುಗನ ಕನಸಿರ್ತದ, ಒಬ್ಬ ಹೀರೋ ಅವರಿಗೆ ಮಾತಾಡ್ಬೇಕಂತ. ಇವಾಗ ಗಿಲ್ಯಾಣ ನಮ್ಮ ಪಾಲಿಗೆ ಒಬ್ಬ ಹೀರೋ. ಸೊ ಹೀರೋ ನಾವು ಮಾತಾಡಿದೆವು. ಸೊ ಗಿಲ್ಯಾಣ್ಣನ ಬಗ್ಗೆ ಏನು ಹೇಳ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಸೊ ಲಿಟ್ರಲಿ ನಾ ರಿಯಲಿ ಹೇಳ್ತಾ ಇದ್ದೀನಿ. ಆ ವಿಡಿಯೋದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಗಿಲ್ಯಾಣ್ಣನ ಜೊತೆ ಮಾತಾಡ್ತಿದ್ರೆ ನನ್ನ ಕೈ ಶೇಕ್ ಆಗ್ತೈತಿ, ಹಿಂಗೆ ಆಗ್ತೈತಿ. ನಿಮಗೆ ವಿಡಿಯೋ ಕಾಣ್ತೈತಿ, ಹಿಂಗೆ ಆಗ್ತಾಯಿತ್ತು. ಸೊ ಅಂದ್ರೂ ಗಿಲ್ಯಾಣ ಭಾಳ ಒಳ್ಳೆ ರೀತಿಯಿಂದ ಮಾತಾಡ್ದ. ಸೊ ಪ್ರತಿಯೊಬ್ಬರು ನಂಬರ್ ಕೇಳ್ತಾ ಇದ್ರಿ ಈ ವಿಡಿಯೋದ. ನಿಮ್ಮ ನಂಬರ್ ಅಂತೂ ಕೊಡ್ಲಕ್ಕಾಗಂಗಿಲ್ಲ, ಬಟ್ ಏನೋ ಒಂದು ಹೆಲ್ಪ್ ಮಾಡ್ತೀನಿ ನನ್ನ ಕೈಲಿಂದ ಆದಷ್ಟು. ಪ್ರತಿಯೊಬ್ಬರಿಗೆಲ್ಲ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ ಗಿಲ್ಯಾಣ್ಣನ ಕೈಲಿ ಪೂರ ವಿಡಿಯೋದ. ಸೊ ಎಲ್ಲ ನಿಮ್ಮ ಪ್ರೀತಿ ಸಪೋರ್ಟಿಂದ ಗಿಲ್ಯಾಣ ಬಿಗ್ ಬಾಸ್ ಗೆದ್ದನೋ ಎಲ್ಲ ನೀವೆಲ್ಲ ಓಟ್ ಹಾಕಿರಿ ಅಷ್ಟೇ ಸಾಕು. ನೀವು ಓಟ್ ಹಾಕಿನ ಸಲುವಾಗಿ ಇವತ್ತು ಗಿಲ್ಯಾಣ ಪೂರ ಗೆದ್ದರಿ ಬಿಗ್ ಬಾಸ್ದಾಗ. ಆ್ಯಂಡ್ ಹೇಳ್ಬೇಕಂದ್ರೆ ನನಗೆ ಮಾತಿ ಬರ್ತಾ ಇಲ್ಲ, ಯಾಕೋ ಸೈಕೋ ಥರ ಹುಚ್ಚುಚ್ಚು ಮಾಡ್ತಾ ಇದ್ದಿರ್ಬೇಕಿಲ್ಲ, ನಿಮ್ಮ ತಲೆಗೆ ಹಂಗೆ ಕಾಣ್ತದೆ. ಸೊ ಹಂಗೆ ಆಯ್ತದೆ. ಇವತ್ತು ಗಿಲ್ಯಾಣ ನಮಗೆ ಫೋನ್ ಹಚ್ಚಿ ಮಾತಾಡ್ಯಾನಂದ್ರೆ ಹಂಗೆ ಆಗ್ಯದ. ಸೊ ನನಗೆ ಆ್ಯಕ್ಚುಲಿ ಇವತ್ತು ನನಗೆ ಜಡ ಬಂದಿತ್ತು. ಗಿಲ್ಯಾಣ ಮಾತಾಡ್ತಿಲ್ಗೆ ಜಡನೇ ಹೋಗ್ಯದ, ಯಾಕಡೆ ಹೋಗ್ಯೋದು ಖೂನ ಆಗ್ತಾನೆ ಇಲ್ಲ. ಸೊ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ಕೊಳ್ತಾ ಇದ್ದೆ. ಸೊ ಅವಾಗೆ ಗಿಲ್ಯಾಣ ಮೆಸೇಜ್ ಬಂತು, ಗಿಲ್ಯಾಣ ಕಾಲ್ ಮಾತಾಡ್ತಾರಂತ ನಿಮಗೆ ವಿಡಿಯೋ ಕಾಲ್ ಅಂತ. ಸೊ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಬಟ್ ಅದು ಮಾತು ಕೇಳ್ತಿಲ್ಕೆ ನನಗೆ ಹಾಸ್ಪಿಟಲ್ ಅಂಬದೇ ನೆನಪು ಹೋಗ್ಯದ. ರಿಯಲಿ ಹೇಳತ್ತಿದ, ಗಾಡ್ ಪ್ರಾಮಿಸ್, ಸುಳ್ಳಿಲ್ಲ. ಹಾಸ್ಪಿಟಲ್ಗೆ ಹೋಗ್ಬೇಕಂತ ಇತ್ತು, ಬಟ್ ಅವ್ರು ಮಾತಾಡ್ತಿಲ್ಕೆ ನಾ ಹಾಸ್ಪಿಟಲ್ಗೆ ಹೋಗಿಲ್ಲ. ಎಲ್ಲ ನಿಮ್ಮ ಪ್ರೀತಿ ಸಪೋರ್ಟಿಂದ ಇವತ್ತು ಗಿಲ್ಯಾಣ ಮಾತಾಡ್ರ. ಸೊ ಗಿಲ್ಯಾಣ್ಣನ ಬಗ್ಗೆ ಸ್ವಲ್ಪ ಮಂದಿ ಏನೋ ನೆಗೆಟಿವಿಟಿ ಬಿಲ್ಲತ್ತರ ಸೋಷಿಯಲ್ ಮೀಡಿಯಾದಾಗ ಬಂದು ನಾ ಗಿಲ್ಯಾಣ್ಣನ ಸಲ ಮಾಡಿದೆ ಈ ಮಾಡಿದೆ ಅಂತ. ಸೊ ಮಾಡಬೇಡ್ರಿ, ದಯವಿಟ್ಟು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಮಾಡಬೇಡ್ರಿ. ಮಾಡೋದ್ರಲ್ಲಿಂದ ಏನು ಸಿಗ್ತದ? ಇವತ್ತು ಸ್ವಲ್ಪ ಗಿಲ್ಯಾಣ ಬಿಜಿ ಇದ್ದಾರ, ಪ್ರತಿಯೊಬ್ಬರಿಗೆ ಸಿಗ್ತಾರೆ. ವೇಟ್ ಮಾಡ್ಕೋಬೇಕಾಯ್ತು. ಗಿಲ್ಯಾಣ ಸಿಗ್ತಾರೆ, ವೇಟ್ ಮಾಡ್ರಿ. ಆ್ಯಂಡ್ ಮಾತು ಬರಲು ಹೊಂಟವ, ನಾನು ಮಾತು ಬರಲು ಹೊಂಟವ. ಪ್ರತಿಯೊಬ್ಬರು ಇದೇ ಏನೋ ಅಂತ ತಿಳ್ಕೊತೀನಿ ನಾನು. ಒಬ್ಬ ಕಲಾವಿದ ಅಭಿಮಾನಿಗೆ ಕೊಡುವ ಗೌರವ ಇದೆ. ಗಿಲ್ಯಾಣ ನೋಡಿ ಕಲಿಬೇಕ್ರಿ. ಲಾಸ್ಟ್ ಟೈಮ್ ಮಾತಾಡಿದ್ರು. ಸೊ ಅವ್ರಿಗೆ ಇವಾಗ ಟೈಮ್ ಇಲ್ಲ, ಅವ್ರಿಗೆ ಯಾವುದೋ ಪ್ರೋಗ್ರಾಮ್ ಫಂಕ್ಷನ್ ಇಂಟರ್ವ್ಯೂ ಅಂತ ಓಡಾಡ್ತಾ ಇದ್ದಾರೆ ಗಿಲ್ಯಾಣ. ಅಂಥ ಬ್ಯುಸಿ ಶೆಡ್ಯೂಲ್ದಾಗ ಭೀ ನಮಗೆ ಫೋನ್ ಹಚ್ಚಿ ವಿಡಿಯೋ ಕಾಲ್ ಮಾತಾಡಿದ್ರಲ್ಲ, ಅಷ್ಟೇ ಥ್ಯಾಂಕ್ಸು. ಇದನ್ನು ಸ್ವಲ್ಪ ಮಂದಿ ಫೇಕ್ ಅಂತ ತಿಳ್ಕೊಳತ್ತಾರಂತ. ವಿಡಿಯೋ ಕಾಲ್ನು ಫೇಕ್ ಆಯ್ತದ, ಇಲ್ಲಿಂದ ವಿಡಿಯೋ ಕಾಲ್ ಭೀ ರೆಡಿ ಆಗ್ತದ, ಹಿಂಗೆ ನ್ಯಾಚುರಲ್ ವಿಡಿಯೋ ರೆಡಿ ಆಗ್ತದ. ಏನೋ ತಿಳ್ಕೊರಿ, ಫೇಕ್ ತಿಳ್ಕೊರಿ, ಏನೋ ಫರಕ್ ಬೀಳಂಗಿಲ್ಲ. ಸೊ ಅಷ್ಟೇ ರೀ. ಗಿಲ್ಯಾಣ್ಣಗೆ ಭಾಳ ಜನ ಕೇಳ್ತಾ ಇದ್ರಿ ನಂಬರ್ ಕೊಡು ಅಂತ. ಸೊ ನಂಬರ್ ಅಂತೂ ಈ ಕೊಡ್ಲಕ್ಕೆ ಆಗಂಗಿಲ್ಲ, ನಂಬರ್ ಇಲ್ಲ ನನ್ನ ಬಳಿ ಗಿಲ್ಯಾಣ್ಣಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡೋಟ ಇದ ಅಂದ್ರೆ ಏನೋ ಒಂದು ಹೇಳೋದಂದ್ರೆ ಗಿಲ್ಯಾಣ್ಣನವರೆಗೆ ತಲುಪಿಸ್ತಾ ಅನ್ನೋದದ. ಸೊ ಪ್ರತಿಯೊಬ್ಬರು ನಂಬರ್ ಕೊಡು ಅಲ್ಲತ್ತೀರಿ, ನಂಬರ್ ಇಲ್ಲ. ಸೊ ನಂಬರ್ ಕೇಳ್ಕೊಬೇಡ್ರಿ. ಸೊ ನಿಮಗೆ ಗಿಲ್ಯಾಣ್ಣನಲ್ಲಿ ನಿಮ್ಮ ಮಾತಾಡಿಸುವಂಥ ನಿಮ್ದು ಮೆಸೇಜ್ ಗಿಲ್ಯಾಣ್ಣನ ತನಕ ತಲುಪಿಸುವಂಥ ಕಾರ್ಯ ಮಾಡ್ತೀನಿ. ಹಂಗಂತ ನೀವು ಅದು ಇದು ಇದು ಮಾಡ್ಬೇಕು ಹೋಗ್ಬೇಡ್ರಿ. ಏನಾರ ಇಂಪಾರ್ಟೆಂಟ್ ಇದ್ರೆ ಒಬ್ಬೊಬ್ರು ಗಿಲ್ಯಾಣ್ಣದ ಅಭಿಮಾನಿ ನಂಬರ್ ಕೊಡೋನೇ ಅಲ್ಲತ್ತೀರಿ. ಸೊ ನಂಬರ್ ಕೊಡಂಗಿಲ್ಲ. ನೀವು ಎಷ್ಟು ಮಂದಿ ಭೀ ಮೆಸೇಜ್ ಹಾಕಿರಲ್ಲ ನನಗೆ, ಇನ್ಸ್ಟಾಗ್ರಾಮ್ದಾಗ ಇರ್ಬೋದು, ಇವಾಗ ಯೂಟ್ಯೂಬ್ದಾಗ ನೋಡ್ತಾ ಇದ್ರಿ, ಯೂಟ್ಯೂಬ್ದಾಗ ಫೇಸ್ಬುಕ್ದಾಗ ಎಷ್ಟು ಭೀ ಮಂದಿ ಮೆಸೇಜ್ ಹಾಕಿರಲ್ಲ. ಗಿಲ್ಯಾಣ್ಣ ಇವಾಗ ಆಲ್ರೆಡಿ ಮೀಟ್ ಆಗಬೇಕು, ನಾನು ಮೀಟ್ ಆಗೋಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಗಿಲ್ಯಾಣ್ಣ ಬಿಜಿ ಇದ್ದಾರ. ಸೊ ಅದಕ್ಕೆ ನಾನು ಮೀಟ್ ಆಗೋಕೆ ಆಗ್ತಾ ಇಲ್ಲ. ನಾನು ಮೀಟ್ ಆಗ್ತೀನಿ. ಅವಾಗ ಎಷ್ಟು ಜನ ಮೆಸೇಜ್ ಹಾಕಿರಲ್ಲ ಪ್ರತಿಯೊಬ್ಬರು ಮೆಸೇಜ್ ತೋರಿಸುವಂಥ ಕಾರ್ಯ ಮಾಡ್ತೀನಿ. ಮತ್ತು ಅವಾಗ ನಿಮಗೊಂದು ಸೌಲಭ್ಯ ಏನೋ ಮಾತಾಡಕ್ಕೆ ನಾನು ನಿಮ್ಗೊಂದು ಇದು ಮಾಡಿಕೊಡ್ತಾ ಅಂತ ಹೇಳಿದ. ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬರಿಗೆ ಕಾಲ್ ಮಾಡಿ ಮಾತಾಡ್ಲಕ್ಕೆ ಆಗಂಗಿಲ್ಲ.
ಏನಂದ್ರೆ ಓನ್ಲಿ ಇದು ನಾವು ಆಡಿಯನ್ಸ್ಗಳಿಗೆ ಹೆಲ್ಪ್ ಆಗ್ತದೆ. ಯಾವ ರೀತಿ ಅಂದ್ರೆ ಅದನ್ನು ಹೇಳ್ತೀನಿ. ನಾನು ನಮ್ಮ ಆಡಿಯನ್ಸ್ಗಳಿಗೆ ಗಿಲ್ಲಿ ಅಣ್ಣನ ಜೊತೆ ಮಾತಾಡ್ಲಕ್ಕೆ ಒಂದು ಅವಕಾಶ ಅಂದ್ರೆ ಫೋನ್ ಹಚ್ಚಿಲ್ಲ, ತಿಳ್ಕೊಡ್ಬಿಟ್ರಿ, ಫೋನ್ ಹಚ್ಚಿಲ್ಲ. ಯಾವ ರೀತಿ ಅಂದ್ರೆ ನಾನು ಲೈವ್ ಬರ್ತೀನಿ ಗಿಲ್ಲಿ ಅಣ್ಣನ ಹತ್ರ ಹೋಗಿ, ಫೇಸ್ಬುಕ್ದಾಗ ಆಗಿರ್ಬೋದು, ಇನ್ಸ್ಟಾಗ್ರಾಮ್ದಾಗ ಇಲ್ಲ ಯೂಟ್ಯೂಬ್ದಾಗ. ನಾ ಎರಡರ ಒಳಗೆ ಬರ್ತೀನಿ, ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ನಾಗ, ಎರಡರಲ್ಲಿ ಲೈವ್ ಬರ್ತೀನಿ. ಸೊ ಅವಾಗ ನೀವು ಮಾತಾಡ್ಬೋದು ಗಿಲ್ಲಿ ಅಣ್ಣನ ಜೊತೆ, ಕಮೆಂಟ್ ಟೈಪ್ ಮಾಡ್ಬೋದು. ಅವಾಗ ಯಾಕೆ ಹಂಗಂದ್ರೆ ಗಿಲ್ಲಿ ಅಣ್ಣನ ಐಡಿಯಲ್ಲಿ 20 ಲಕ್ಷಕ್ಕಿಂತ ಜಾಸ್ತಿ ಜನ ಫಾಲೋವರ್ಸ್ ಇದ್ದಾರೆ. ಸೊ ಅವರ ಅಷ್ಟು ಜನರಲ್ಲಿ ನಿಮ್ಮ ಮೆಸೇಜ್ ಗಿಲ್ಲಿ ಅಣ್ಣನ ಹತ್ರ ತಲುಪೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇರ್ಬೋದು. ಸೊ ನನ್ನ ಹತ್ರ ಅಷ್ಟೊಂದು ಜನ ಇಲ್ಲ. 20,000 ಅಂದರೂ ನನಗೆ ಅಷ್ಟೇ ಜನ, ಹಂಗೇನಿಲ್ಲ. 20,000 ನೀವು ಪ್ರತಿಯೊಬ್ಬರು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಗಿಲ್ಲಿ ಅಣ್ಣನ ಜೊತೆ ಮಾತಾಡ್ಬೇಕಂತ, ಸೊ ನೀವು ನಾನು ಲೈವ್ ಬಂದಾಗ ಗಿಲ್ಲಿ ಅಣ್ಣನ ಜೊತೆ ನೀವು ಮಾತಾಡ್ಬೋದ್ರಿ. ಅದು ಪರ್ಮಿಷನ್ ಸಿಗ್ತದೋ ಸಿಗಲ್ಲೋ ನನಗೆ ಅಷ್ಟೊಂದು ಇದಿಲ್ಲ. ನಾನು ಟ್ರೈ ಮಾಡ್ತೀನಿ ಗಿಲ್ಲಿ ಅಣ್ಣನ ಹತ್ರ ಹೋಗಿ ನನ್ನ ಆಡಿಯನ್ಸ್ಗಳದ್ದು ಬಗ್ಗೆ ಹೇಳ್ತೀನಿ, ಹೇಳಿ ಗಿಲ್ಲಿ ಅಣ್ಣವಿ ಹೇಳ್ತೀನಿ, ನನ್ನ ಆಡಿಯನ್ಸ್ ಈ ರೀತಿ ಇದ್ದಾರಣ್ಣ ಮಾತಾಡ್ತೀರೇನೋ ಒಂದು 5 ನಿಮಿಷ 10 ನಿಮಿಷ ಅಂದ್ರೆ. ಸೊ ಲೈವ್ ಬರ್ತೀನಿ, ಅವಾಗ ನೀವು ಗಿಲ್ಲಿ ಅಣ್ಣನ ಯೋಗಕ್ಷೇಮ ಕೇಳ್ಬೋದು, ಯಾವ ರೀತಿ ಇದ್ದಾರೆ ಏನಿಲ್ಲ ಅಂತ. ಸೊ ನಿಮ್ದು ಮೆಸೇಜಿಗೆ ರೆಸ್ಪಾನ್ಸ್ ಎಲ್ಲ ಅವತ್ತು ಗಿಲ್ಲಿ ಅಣ್ಣ ಕೊಡ್ತಾರೆ. ಸೊ ರೆಸ್ಪಾನ್ಸ್ ಕೊಡ್ಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ರೀ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ, ಅಕೌಂಟಿಗೆ ಫಾಲೋ ಮಾಡಿಟ್ಕೋರಿ. ನಾ ಲೈವ್ ಬಂದ ನಿಮಗೆ ಗೊತ್ತಾಗ್ಬೇಕಂದ್ರೆ ಅದಿಷ್ಟು ಮಾಡಿಟ್ಕೋರಿ. ಸೊ ಇಲ್ದ್ರೆ ಮಾಡಬೇಡ್ರಿ, ಹಂಗೇನು ಇಲ್ಲ. ನಿಮ್ಮ ಲೈಕ್ ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇದ್ದಾನ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗೆ ಏನಿಲ್ಲ, ಅವತ್ತು ನಾನು ಲೈವ್ ಬರ್ಬೇಕು ಅನ್ಕೊಳ್ತಾ ಇದ್ದೀನಿ. ಅದನ್ನು ಪರ್ಮಿಷನ್ ಸಿಗ್ತದೋ ಇಲ್ಲೋ ನಾನು ಬರ್ತೀನಿ ಅಂತ ಅಕ್ಯುರೇಟ್ ಆಗಿ ಹೇಳಂಗಿಲ್ಲ. ಅವತ್ತು ಗಿಲ್ಲಿ ಅಣ್ಣನ ಹತ್ರ ಹೋಗಿ ನಾನು ಲೈವ್ ಬಂದು ಸ್ವಲ್ಪ ನಮ್ಮ ಆಡಿಯನ್ಸ್ಗಳಿಗೆ ಮಾತಾಡಿಸುವಂಥ ಕಾರ್ಯ ಮಾಡಬೇಕು ಅಂತ ಇದ್ದೀನಿ. ಸೊ ಇವೆಲ್ಲ ಫಾಲೋ ಮಾಡಿಟ್ಕೊಂಡ್ರೆ ಅಂದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೇನೋ ಅಂತ ತಿಳ್ಕೊಳತ್ತೀನಿ ಅಷ್ಟೇ, ಮತ್ತೇನಿಲ್ಲ. ಸೊ ಇದು ಎಲ್ಲ ನನಗೆ ನನಗೆ ಮಾತು ಬರಲು ಹೊಂಟವು ಏನು ಹೇಳಬೇಕು ಅಂತ. ಸೊ ಅದಿಷ್ಟು. ಆ್ಯಂಡ್ ಗಿಲ್ಲಿ ಅಣ್ಣನ ಹತ್ರ ಹೋದ್ಮೇಲೆ ಒಂದು ನಿಮಗೆ ಏನು ಭೀ ಕ್ವೇರೀಸ್ ಇರ್ತಾವಿಲ್ಲ, ಡೌಟ್ಸ್ ಇರ್ತಾವಿಲ್ಲ ಗಿಲ್ಲಿ ಅಣ್ಣನ ಬಗ್ಗೆ, ಕಾವ್ಯಕ್ಕನ ಬಗ್ಗೆ ಏನು ಭೀ ಕ್ವಶನ್ ಅವಿಲ್ಲ. ಸೊ ನೀವು ಖಾಲಿ ಕಮೆಂಟ್ ಮಾಡಿರಿ, ಇಲ್ಲ ನಾನು DM ಬಂದು ಮಾಡಿರಿ. ಗಿಲ್ಲಿ ಅಣ್ಣನ ಹತ್ರ ಹೋಗಿ ಒಂದು ಪಾಡ್ಕಾಸ್ಟ್ ಒಂದು ವಿಡಿಯೋ ಮಾಡಿಬಿಡ್ತೀನಿ. ನಿಮ್ಗೆ ಏನು ಭೀ ಡೌಟ್ಸ್ ಅವಿಲ್ಲ, ಡೌಟ್ಸ್ ಕ್ಲಿಯರ್ ಒಂದು Q&A ವಿಡಿಯೋನು ಮಾಡಿಬಿಡ್ತೀನಿ ಗಿಲ್ಲಿ ಅಣ್ಣನ ಹತ್ರ ಹೋಗಿ. ಅಂದ್ರೆ ನೀವು ಕಮೆಂಟು ಡೌಟ್ ಏನೂ ಇದ್ದೇ ಇಲ್ಲ ಗಿಲ್ಲಿ ಅಣ್ಣನ ಬಗ್ಗೆ, ಅರ್ನಿಂಗ್ ಬಗ್ಗೆ ಆಗಿರ್ಬೋದು, ಗಿಲ್ಲಿ ಅಣ್ಣ ಕಾವ್ಯ ಅಕ್ಕರ ಬಗ್ಗೆ ಆಗಿರ್ಬೋದು, ಗಿಲ್ಲಿ ಅಣ್ಣನ ಬಗ್ಗೆ ಆಗಿರ್ಬೋದು, ಏನೋ ಒಂದು ಡೌಟ್ಸ್ ಇತ್ತಲ್ಲ, ನೀವು ಏನಿಲ್ಲ ನಮ್ಮ ಕಮೆಂಟ್ ಬಾಕ್ಸ್ ಇಲ್ಲ ಕಮೆಂಟ್ ಬಾಕ್ಸ್ದಾಗ ಬೇಡ, ನಾನು DM ಬಂದು ಪ್ರತಿಯೊಬ್ಬರು DM ಮಾಡಿರಿ. ನಾನು DM ಪ್ರತಿಯೊಬ್ಬರು ಸೆಲೆಕ್ಟ್ ಮಾಡ್ಕೋತೆ, ಯಾರ್ದು ಚೆನ್ನಾಗಿರ್ತದಿಲ್ಲ, ಯಾರು ಏನು ಈ ತೋಲ್ ಇಂಪಾರ್ಟೆಂಟ್, ಯಾರ್ದು ಒಳ್ಳೆ ಮೆಸೇಜ್ ಬರ್ತದಿಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಡೋಗಿ ನಾ ಗಿಲ್ಲಿ ಅಣ್ಣನ ಹತ್ರ ಕೇಳೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಸಾಧ್ಯವಾದರೆ ನಿಮಗೆ ಕಾಲ್ ಕೂಡ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಪ್ರತಿಯೊಬ್ಬರು ಮೆಸೇಜ್ ಮಾಡಬೇಕು, ಮೆಸೇಜ್ ಮಾಡಿ ಫಾಲೋ ಮಾಡಿ ಇಟ್ಕೊಂಡಿರಬೇಕು. ಯಾಕಂದ್ರೆ ನಾ ಲೈವ್ ಬಂದ ನಿಮ್ಗೆ ಗೊತ್ತಾಗೋದಕ್ಕೆ. ಆ್ಯಂಡ್ ಮೆಸೇಜ್ ಮಾಡಿ ಪ್ರತಿಯೊಬ್ಬರಿಗೂ ಕ್ವಶನ್ಗೂ ಆನ್ಸರ್ ಮಾಡಿಸುವಂಥ ಕಾರ್ಯ ಮಾಡ್ತೀನಿ. ಆ್ಯಂಡ್ Q&A ಥರ ವಿಡಿಯೋ ಯಾವ ರೀತಿ ಅಂದ್ರೆ ಅವ್ರ ಹತ್ರ ಹೋಗಿ ಒಂದು ಡೌಟ್ ಸೆಕ್ಷನ್ ಥರ ಇಟ್ಕೋತೀನಿ. ಸೊ ನಮ್ಮ ಆಡಿಯನ್ಸ್ಗಳಿಗೆ ಏನೂ ಡೌಟ್ ಇರ್ತದಿಲ್ಲ ಗಿಲ್ಲಿ ಅಣ್ಣನ ಬಗ್ಗೆ. ಸೊ ನೀವು ಕೇವಲ ನಂದು DM ಮಾಡಿರಿ, ಇಲ್ಲ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಯೂಟ್ಯೂಬ್ದಲ್ಲಿ ಕಮೆಂಟ್ ಮಾಡಿರಿ. ಇನ್ಸ್ಟಾಗ್ರಾಮಿಂದ ಸ್ವಲ್ಪ ಜನ ಬಂದಿರಿ ಯೂಟ್ಯೂಬಲ್ಲಿ. ಸೊ ನೀವು ಏನು ಮಾಡ್ಬೇಕಂದ್ರೆ ಯೂಟ್ಯೂಬ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ ಗಿಲ್ಲಿ ಅಣ್ಣನ ಬಗ್ಗೆ ಏನೇ ಡೌಟ್ಸ್ ಇದ್ರೆ. ಸೊ ನಾವು ಅಲ್ಲಿ ಹೋಗಿ ಕ್ಲಿಯರ್ ಮಾಡುವಂಥ ಕಾರ್ಯ ಮಾಡ್ತೀನಿ. ಆ್ಯಂಡ್ ಅಷ್ಟೇ. ಗಿಲ್ಲಿ ಅಣ್ಣನ ಸ್ವಲ್ಪ ಜನ ಹೇಳ್ತಾ ಇದ್ರಿ ಏನೋ ಮೂವಿ ಅಪ್ಡೇಟ್ ಅಂತ ಗಿಲ್ಲಿ ಅಣ್ಣವ್ರ ಬಗ್ಗೆ. ಸೊ ನನಗಂತೂ ಅಷ್ಟೊಂದು ಗೊತ್ತಿಲ್ಲ ಇನ್ನು ಮೂವಿ ಅದ್ರ ಬಗ್ಗೆ, ಇನ್ನು ಏನಾಗುತ್ತೋ ಏನೋ ಗಿಲ್ಲಿ ಅಣ್ಣ ಮೂವಿ ಅದು ಇದು ಅಪ್ಡೇಟ್ ಬಂದಾಗ ಹೇಳ್ತಾ ಇರ್ತೀನಿ. ಸೊ ಇವಾಗಂತೂ ಗಿಲ್ಲಿ ಅಣ್ಣ ಭಾಳ ಬ್ಯುಸಿ ಆಗಿದ್ದಾರೆ. ಸೊ ಬ್ಯುಸಿನೂ ಇದ್ದಾರೆ, ಸ್ವಲ್ಪ ಅವರಿಗೂ ಹೆಲ್ತ್ನು ಸ್ವಲ್ಪ ಆರಾಮಿದ್ದಿಲ್ಲ ನಡಬಾರ್ದು ಮಧ್ಯದಲ್ಲಿ. ಸೊ ಇವಾಗ ಏನಾಗಿದ್ದಾರೆ, ಸುಧಾರಿಸಿಕೊಂಡಿದ್ದಾರೆ ನಮ್ಮ ಗಿಲ್ಲಿ ಅಣ್ಣ. ಸೊ ಒಳ್ಳೆ ರೀತಿಯಿಂದ ಗೆದ್ದು ಕೂಡ ಬಂದರು. ಸೊ ಹ್ಯಾಪಿಯಾಗಿ ನಡೀತಾ ಇದೆ. ಗಿಲ್ಲಿ ಅಣ್ಣ ಏನು ಅಂದ್ಕೊಂಡಿದ್ರು ಅದು ಆಗ್ತಾ ಇದೆ. ಗೆದ್ದು ಬರಬೇಕಂತ ಒಂದು ಆಶಿತ ಆಗಿದ್ದಾರೆ. ಸೊ ನಿಮ್ಮೆಲ್ಲ ಪ್ರೀತಿ ಸಪೋರ್ಟಿಂದ ನಾನು ಗಿಲ್ಲಿ ಅಣ್ಣನಿಗೆ ಮಾತಾಡೋದು. ಸೊ ಇದು ಸೆಕೆಂಡ್ ಟೈಮ್ ಅಂತ ತಿಳ್ಕೊಬೇಕು ಗಿಲ್ಲಿ ಅಣ್ಣ ನನ್ನ ಜೊತೆ ಮಾತಾಡಿದ್ದು. ಫಸ್ಟ್ ಟೈಮ್ ಆಡಿಯೋ ಕಾಲು, ಇವಾಗ ವಿಡಿಯೋ ಕಾಲು. ಸೊ ಆ್ಯಂಡ್ Q&A ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ ಗಿಲ್ಲಿ ಅಣ್ಣನ ಹತ್ರ ಹೋಗಿ. ಏನೂ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ನಿಮ್ಮ ಡೌಟ್ಸ್ ಹಾಕ್ರಿ. ಗಿಲ್ಲಿ ಅಣ್ಣನ ಹತ್ರ ಹೋಗಿ ಒಂದು 10 ನಿಮಿಷದಲ್ಲಿ ನಿಮ್ಮ ಕ್ವಶನ್ಸ್ ಹೇಳಿ ಗಿಲ್ಲಿ ಅಣ್ಣನ ಬಾಯಿಂದ ಉತ್ತರ ಕೇಳುವಂಥ ಪ್ರಯತ್ನ ಮಾಡ್ತೀನಿ ಅಷ್ಟೇ ರೀ. ಮತ್ತು ನಿಮಗೆಲ್ಲ ನಾ ಲೈವ್ ಅಲ್ಲಿ ಗಿಲ್ಲಿ ಅಣ್ಣನ ಹತ್ರ ಹೋದಾಗ ನಿಮಗೆಲ್ಲ ಏನಾದರೂ ಲೈವಲ್ಲಿ ಮಾತಾಡಬೇಕಂತ ಆಸೆ ಇದ್ರೆ
ಫಾಲೋ ಮಾಡಿ ಇಟ್ಕೋರಿ ಆ್ಯಂಡ್ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಂಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಬರ್ತೀನಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸರ್ವರ್ ಯಾವ ರೀತಿ ಇರುತ್ತೆ ಇದ್ರ ಮೇಲೆ ಆ ಬೇಸಿಸ್ ಮೇಲೆ ನಾನು ನಿಮ್ಮ ಜೊತೆ ಲೈವ್ ಆಗಿ ಗಿಲ್ಲಿ ಅಣ್ಣ ನಾನು ಲೈವ್ ಬಂದು ಮಾತಾಡ್ಬೇಕಂತ ಒಂದು ಆಸೆ ಇದೆ ಅಷ್ಟೇ ರೀ. ಮತ್ತೇನು ಸಿಗ್ತೀವಿ ನಿಮ್ಮೆಲ್ಲ ಸಪೋರ್ಟಿಂದ. ಗಿಲ್ಲಿ ಅಣ್ಣ ಇವತ್ತು ಮಾತಾಡಿದ್ರು ಆ್ಯಂಡ್ ಗಿಲ್ಲಿ ಅಣ್ಣಗೂ ಭಾಳ ಬೇಗ ಮೀಟ್ ಆಗ್ತೀನಿ. ಸೊ ಅದಕ್ಕೆ ನೀವೆಲ್ಲ ದಯವಿಟ್ಟು ಏನು ಮಾಡಬೇಕು ಎಲ್ಲ ಕಮೆಂಟ್ ನಿಮ್ಗೆ ಏನು ಬಿ ಕ್ವಶನ್ಸ್ ಇದೆಯಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಇಲ್ಲಿ ಪ್ರತಿಯೊಬ್ಬರು. ಯಾಕಂದ್ರೆ ನಂಬರ್ ಇಲ್ಲ, ನೀವು ನಂಬರ್ ತೊಗೊಂಡು ಮಾತಾಡ್ಬೇಕಂದ್ರೆ ಅವ್ರು ಸಿಗಂಗಿಲ್ಲ, ಭಾಳ ಬ್ಯುಸಿ ಆಗಿದ್ದಾರೆ. ನನ್ನ ಹತ್ರ ಕೂಡ ನಂಬರ್ ಇಲ್ಲ. ನಾನು ಗಿಲ್ಲಿ ಅಣ್ಣನ ಹತ್ರನೇ ಹೋಗಿ ಒಂದು ವಿಡಿಯೋ ಮಾಡಬೇಕು ನನ್ನ ಆಡಿಯನ್ಸ್ಗಳಿಗೆ ಅಂತ ಒಂದು ಆಸೆ ಇದೆ. ಸೊ ಏನಾಗ್ತದೆ ಏನೋ ಗೊತ್ತಿಲ್ಲ. ನಿಮ್ದು ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಇದೆ ಯೂಟ್ಯೂಬಲ್ಲಿ, ಕಮೆಂಟ್ಸ್ ಮಾಡಿರಿ. ಅಲ್ಲಿ ಹೋಗಿ ನಾ ಗಿಲ್ಲಿ ಅಣ್ಣನ ಹತ್ರ ಹೋಗಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನಿಮ್ದು ನೇಮ್ ತೊಗೊಂಡು ಕ್ಲಿಯರ್ ಮಾಡ್ತೀನಿ ಅಷ್ಟೇ. ಸಿಗ್ತೀನಿ ಮತ್ತೊಂದು ವಿಡಿಯೋದಾಗ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಗಿಲ್ಲಿ ಅಣ್ಣಂದು ಅಪ್ಡೇಟ್ ಆ್ಯಂಡ್ ಯೂನಿಕ್ ಕಂಟೆಂಟ್ ಕೊಡುವ ಪ್ರಯತ್ನ ಮಾಡ್ತೀನಿ. ಸಿಗ್ತೀನಿ. ಜಯಂತ್ ಹುಷಾರಿದ್ದಿಲ್ವಲ್ಲ ಅಣ್ಣ, ಅದಕ್ಕೆ ಕೇಳಿದೆ ಅಣ್ಣ. ಈಗ ಪರವಾಗಿಲ್ಲ ಕಣಪ್ಪ, ಈಗ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೆ, ಪರವಾಗಿಲ್ಲ ಈಗ. ಹೌದಾ ಅಣ್ಣ? ಮೀಟ್ ಆಗ್ಬೇಕು ಅಣ್ಣ ನಿಮ್ಗೆ ಒಂದಿನ. ನಾನು ಯಾವ್ದು ಬೀಗಾಪುರ ಅಲ್ವಾ ನಿಮ್ದು? ಬೀದರ್ ಅಣ್ಣ, ಬೀದರ್. ಬರ್ತಾ ಇರ್ತೀನಿ ಬಿಡು, ಅಲ್ಲಿ ಪ್ರೋಗ್ರಾಮ್ಗಳು ಇರ್ತಾವಲ್ಲ ಅವಾಗ ಬರ್ತೀನಿ, ಹಂಗೆ ಮನೆಗೆ ಬರ್ತೀನಿ, ತಲೆ ಕೆಡ್ಸ್ಕೊಬೇಡ. ಇಲ್ಲ ನಾನು ನಿಮ್ ಕಡೆ ಬರ್ಬೇಕು ಅಂದ್ಕೊಳ್ತಾ ಇದ್ದೀನಿ ಅಣ್ಣ, ಅದಕ್ಕೆ. ಒಂದ್ ದಿವಸ ಕಳಿಸ್ತೀವಿ ಅಣ್ಣ ಅಲ್ಲಿಗೆ. ಏನಮ್ಮ? ಒಂದ್ ದಿವಸ ಅಲ್ಲಿ ನಿಮ್ ಮನೆಗೆ ಕಳಿಸ್ತೀವಿ ಅಣ್ಣ ಇವನಿಗೆ ಒಂದ್ ದಿವಸ. ನಾನು ಫ್ರೀ ಮಾಡ್ಕೊತೀನಿ, ಫ್ರೀ ಆಗದಾಗ ಕಳಿಸ್ರಿ, ನಾನು ಮಾತಾಡ್ತೀನಿ. ಅದೇ ಅಣ್ಣ ಬರ್ಬೇಕು ಬೀದರಿಂದ. ನಾನು ದೊಡ್ಡ ಅಭಿಮಾನ್ಯನ ಕೈ ಕೂಡ ಶೇಕ್ ಆಗ್ತಾ ಇದೆ ನಿಮ್ ಜೊತೆ ಆಡ್ತಾ ಇದ್ದೆ. ಏನಿಲ್ಲ ಬಾಪ್ಪ, ಯಾವಾಗ ಬೇಕಾದ್ರೂ ಬಾ, ತಲೆ ಕೆಡ್ಸ್ಕೊಬೇಡ. ಅದೇ ಅಣ್ಣ. ಅಣ್ಣ ನಮ್ ತಂದೆಯವ್ರು ಮಾತಾಡ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೇವ್ರಣ್ಣ. ನಿಮ್ಮ ದೊಡ್ಡ ಫ್ಯಾನ್ ನಮ್ಮ ಮಗ ಅಣ್ಣ. ತೋಲ್ ರಾತ್ರಿ ಆಗಲ್ ನಿಮ್ದು ಇದು ಮಾಡೋದು ಅದು ಮಾಡೋದು ತೋಲ್ರಿ. ನೋಡ್ದಿ ಎಲ್ಲ ನೋಡ್ದೆ. ಬರ್ತೀನಿ ಬಂದಾಗ ನಾನೇ ಮನೆಗೆ ಬರ್ತೀನಿ, ನಿಮ್ನೆಲ್ಲ ನೋಡ್ತೀನಿ. ಬಿಲ್ಕುಲ್ ಅಣ್ಣ, ಬಂದ್ರೆ ತೋಲ್ ಸಂತೋಷ ಅದ ಅಣ್ಣ. ಮೀಟ್ ಆಗ್ಬೇಕು ಅಣ್ಣ ನಾನು. ನೀವು ಯಾವಾಗ ಸ್ವಲ್ಪ ಫ್ರೀ ಆಗ್ತೀರಾ ಅವಾಗ ಬರ್ತೀನಿ ಅಣ್ಣ ನಾನು ಬೆಂಗಳೂರಿಗೆ ಒಂದು ಟೈಮ್. ಯಾವಾಗ ಬೇಕಾದ್ರೆ ಪಾಪ ಫೋನ್ ಮಾಡ್ಕೊ. ಓಕೆ, ನಮ್ ತಂಗಿಯವರು ಮಾತಾಡ್ತಾರಂತ ಅಣ್ಣ, ಸ್ವಲ್ಪ ಮಾತಾಡಿ. ಹಾಯ್ ಅಣ್ಣ. ಚೆನ್ನಾಗಿದೀವಾ? ಎಷ್ಟನೇ ಕ್ಲಾಸು? ಸೆಕೆಂಡ್ PUC ಮುಗೀತಣ್ಣ ಈಗ. ಚೆನ್ನಾಗ್ ಓದ್ತಾ ಇದೀವಾ? ಹಾ ಅಣ್ಣ. ಊಟ ಆಯ್ತಣ್ಣ? ಆಯ್ತು ಕಣ, ನಿಂದು? ಹಾ ಅಣ್ಣ ಆಯ್ತು. ಸರಿ ಕಣ. ನಿಮಗ್ ಮಾತಾಡ್ ತೋಲ್ ಸಂತೋಷ ಆಯ್ತಣ್ಣ. ನನಗೂ ಅಷ್ಟೇ ಸಂತೋಷ ಆಯ್ತು. ಬರ್ತೀನಿ ಬಿಡ್ರಣ ಯಾವಾಗ್ಲಾರ ಒಂದ್ಸಲ ಮನೆಗೆ. ಬಿಲ್ಕುಲ್ ಅಣ್ಣ. ಏನಿಲ್ಲ ನಾನೇ ಬರ್ತೀನಿ. ಸುಮ್ಗಿರಿ ಫೋನ್ ಮಾಡ್ಕೊಂಡು ಒಂದ್ಸತಿ ಯಾವಾಗ್ಲಾರ ಮನೆಗೆ ಬರ್ತೀನಿ. ನಾನೇ ನಿಮ್ಮೆಲ್ಲರೂ ನೋಡ್ಬೇಕು. ಕರ್ನಾಟಕಕ್ಕೆಲ್ಲ ತುಂಬಾ ಬಂದವ್ರಿ. ನಾನು ಜಾಸ್ತಿ ಫಂಕ್ಷನ್ಗಳು ಅಲ್ಲೇ ಮಾಡಿರೋದು, ಪ್ರೋಗ್ರಾಮ್ಗಳೆಲ್ಲನೂ. ಹೌದಾ ಅಣ್ಣ? ಊಟ ಮಾಡಿದ್ರ ಅಣ್ಣ? ಊಟ ಮಾಡ್ಬೇಕನಪ್ಪ ಇವಾಗ. ನಿಮ್ದೆಲ್ಲ ಆಯ್ತಾ? ಆಗಿದೆ ಅಣ್ಣ. ಅದೇ ನಿಮ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಬೇಕಂತ ಒಂದ್ ಆಸೆ ಇತ್ತು. ಸರಿ ಬಾ, ಯಾವಾಗ್ಲಾದ್ರು ಫೋನ್ ಮಾಡ್ಕೆ. ನಾನೇ ಆ ಕಡೆ ಉತ್ತರ ಕರ್ನಾಟಕ ಬಂದಾಗ ಬರ್ತೀನಿ ಮನೆಗೆ ಬಿಡ. ಹಾ ಅಣ್ಣ ಬರ್ತೀನಿ. ನೀವು ಬರ್ತೀರಂತ ಆದ್ರೆ ನಾನು ಒಂದ್ಸಲ ನೀವು ಮೀಟ್ ಆಗ್ಬೇಕು ಸ್ವಲ್ಪ. ನಾನೇ ಬೆಂಗಳೂರಿಗೆ ಬರ್ತೀನಿ, ನೀವು ಯಾವಾಗ ಫ್ರೀ ಆಗ್ತೀರಾ ಅವಾಗ ಹೇಳಿ, ಸ್ವಲ್ಪ ಅಣ್ಣಗೆ ಹೇಳಿ. ಫೋನ್ ಮಾಡಪ್ಪ, ಫೋನ್ ಮಾಡು. ಹಾ ಅಣ್ಣ. ಸರಿ ಕಣಪ್ಪ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಆಯ್ತು. ಓಕೆ.